ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಫೇಮಸ್ ಆಗಿರುವಂತಹ ತಮಿಳ್ನಾಡಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡ್ತೀವಿ. ಸೊ ಹುಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವತ್ತು ನಾನು ಬೆಂಡೆಕಾಯಿ ಹುಳಿ ಸಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಫಸ್ಟು ನೋಡೋಣ. ಸೊ ಈ ಹುಳಿ ಸಾರಿಗೆ ಒಂದು ಪುಡಿನ ನಾವು ತಯಾರು ಮಾಡ್ಕೊಬೇಕಾಗಿರುತ್ತೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ನೋಡೋಣ. ಸೊ ಈ ಪುಡಿ ಮಾಡ್ಕೊಳ್ಳೋಕ್ಕೆ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಬೇರೆ ಬೇರೆಯಾಗಿ ನಾವು ಬಿಡಿಯಾಗಿ ಅದನ್ನು ಹುರ್ಕೊಬೇಕಾಗುತ್ತೆ ಒಂದು ಚಿಕ್ಕ ಬಾಣಲಿಗೆ. ಸೊ ಮೊದಲಿಗೆ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಇವತ್ತು ಹುಳಿ ಸಾರು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಲ್ವ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಸೊ ನಮ್ಮ ಪುಡಿ ಮಾಡೋದಕ್ಕೋಸ್ಕರ ನಾವು ಏನೇನು ಇಂಗ್ರೀಡಿಯೆಂಟ್ಸು ಅಂತಂದರೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 3/4 ಕಪ್ಪು ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಸೊ ಒಂದು 3/4 ಕಪ್ ಆಗುವಷ್ಟು ಧನಿಯಾ, 1 ಸ್ಪೂನ್ ಆಗುವಷ್ಟು ತೊಗರಿಬೇಳೆ, 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಆಮೇಲೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು 50 ಗ್ರಾಮು ಒಣಮೆಣಸಿನ್ಕಾಯಿ. ಸೊ ಈ ಒಣಮೆಣಸಿನ್ಕಾಯಿನಲ್ಲಿ ನಾನು ಕಾಶ್ಮೀರಿ ಒಣಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಖಾರಕ್ಕೋಸ್ಕರ ಸ್ವಲ್ಪ ನಾನು ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಒಂದು 10ರಿಂದ 15 ಮೆಣಸಿನ್ಕಾಯಿ ಅಂತ ಹೇಳ್ಬೋದು. ಮತ್ತು ಹುಳಿ ಸಾರಿಗೆ ಬೇಕಾಗಿರೋಂಥ ಸಾಮಗ್ರಿ ಏನು ಅಂತಂದರೆ ನೀವಿಲ್ಲಿ ನೋಡ್ಬೋದು, 1 ಟೊಮೆಟೊ, 2 ಚಿಕ್ಕ ಈರುಳ್ಳಿ, ಆಮೇಲೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಬೆಂಡೆಕಾಯಿ, ಕರಿಬೇವು ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಸೊ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಈಗ. ಸೊ ಯಾವಾಗಲೂ ಹೇಳ್ತೀನಲ್ವ, ಹಾಗೆಯೇ ಬೆಂಡೆಕಾಯಿನ ಚೆನ್ನಾಗಿ ಒರೆಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡ್ರೆ ಅದ್ರ ಸ್ಟಿಕ್ಕಿನೆಸ್ ಎಲ್ಲ ನಮಗೆ ಬರೋದಿಲ್ಲ. ಸೊ ಒಂದು ಬಾಣಲಿ ತೊಗೊಂಡಿದ್ದೀನಿ ಈಗ. ಅದರಲ್ಲಿ 1 ಸ್ಪೂನು, ಚಿಕ್ಕ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಹೀಗೆ ಈ ರೀತಿಯೇ ನಾವು ಪುಡಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಬೇಯಿಸ್ಕೊಂಡು ಅದನ್ನು ಈ ರೀತಿ ರೆಡಿ ಮಾಡ್ಕೊಬೇಕು. ನಾವು ಬೇಯಿಸಿಟ್ಕೊಂಡಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಡ್ರೈ ಆದಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಸೊ ಈಗ ಹುಳಿ ಸಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ. ಒಂದು ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಚಟ್ಪಟಿಸಿದಾದ್ಮೇಲೆ ಒಂದು ಸ್ವಲ್ಪ ಇಂಗು ಪುಡಿ ಹಾಕ್ತಾಯಿದ್ದೀನಿ. ಸೊ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 4-5 ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಈರುಳ್ಳಿನ ಕೂಡ ಈಗ ಹಾಕ್ತಾಯಿದ್ದೀನಿ. ನಮ್ಮ ಬೆಳ್ಳುಳ್ಳಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಅಲ್ವಾ. ಸೊ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನ ನಾನು ಯಾವಾಗಲೂ ಉದ್ದಕ್ಕೆ ಕಟ್ ಮಾಡ್ತೀನಿ ಈ ರೀತಿ. ಸೊ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾನು ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಅದರಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಬೇಡ ಅನಿಸ್ತವ್ರು ಈ ರೀತಿ ಮಾಡೋದು ಬೇಡ ಅಂತಂದರೆ ಬೆಂಡೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ. ಸೊ ಈಗ ಈ ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಪೂರ್ತಿ ಫ್ಲೇವರ್ಸ್ ಎಲ್ಲ ಅದಕ್ಕೆ ಬರ್ತಾ ಇರುತ್ತೆ, ಚೆನ್ನಾಗಿ ಬೇಯ್ತಾ ಇರುತ್ತೆ. ಒಂದು 2-3 ಮಿನಿಟ್ಸ್ ಅದು ಫ್ರೈ ಆದಮೇಲೆ ಟೊಮೆಟೊನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದರಲ್ಲಿ ಆ್ಯಡ್ ಮಾಡ್ಕೊಬೇಕು. ಸೊ ಟೊಮೆಟೊನ ಹಾಕಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಬೇಕು. ಆವಾಗ ಎಲ್ಲನೂ ಕೂಡ ಬೆಂದು ಪೂರ್ತಿಯಾಗಿ ಸಾಫ್ಟಾಗಿ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಒಂದು 2 ಮಿನಿಟ್ಸು ಕುಕ್ಕರ್ನ ಈ ರೀತಿ ಓಪನ್ ಆಗಿ ಮುಚ್ಚಳ ಹಾಕಿ ಒಂದು ಸ್ವಲ್ಪ 2 ನಿಮಿಷ ಅಷ್ಟು ಅದನ್ನು ಬೇಯಿಸ್ಕೊಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಲ್ಲನೂ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ಸೇರಿಸ್ಕೊಬೇಕು. ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ, ಆಮೇಲೆ ಸಾರಿಗೆ ಬೇಕಾಗಿರುವಂಥ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಮತ್ತು ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜಾಗ್ರಿ ಪೌಡರ್. ಸೊ ಇದು ನಮ್ಮ ಬೆಲ್ಲದ ಪುಡಿ ಆಗಿರುತ್ತೆ. ಪ್ಯಾರಿಸ್ ಕಂಪನಿಯಿಂದ ತುಂಬ ಒಳ್ಳೆ ಕ್ವಾಲಿಟಿ ಆದಂಥ ಬೆಲ್ಲದ ಪುಡಿನ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ಸೊ ಇದನ್ನು ಯಾಕೆ ಹಾಕ್ತೀವಿ ಅಂತಂದರೆ ನಮ್ಮ ಸಾರು ಸ್ವಲ್ಪ ಥಿಕ್ಕಾಗಿ ಬರೋದಕ್ಕೋಸ್ಕರ ನಾವಿಲ್ಲಿ
ಹುಣಸೆ ಹಣ್ಣಿನ ರಸದ ಜೊತೆಗೆ ನಾವು ಬೆಲ್ಲದ ಪುಡಿನ ಹಾಕಿದಾಗ ನಮ್ಮ ಸಾರು ತುಂಬ ಥಿಕ್ಕಾಗಿ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ಸೊ 2 ಗ್ಲಾಸ್ ಆಗಿರೋಷ್ಟು ನಾನು ನೀರನ್ನ ಕೂಡ ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಪೌಡರ್ ಮತ್ತು ಸಾರಿಗೆ ಬೇಕಾಗಿರೋಂಥ ಉಪ್ಪನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಹಾಕಿ ಕಲಸಿದ ಮೇಲೆ ಹುಣಸೆ ಹಣ್ಣಿನ ರಸ ಕೊನೆಯದಾಗಿ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು. ಹುಣಸೆ ಹಣ್ಣಿನ ರಸನ ಮೊದಲೇ ಹಾಕಿಬಿಟ್ರೆ ಯಾವುದೇ ತರಕಾರಿ ಬೇಯೋದಿಲ್ಲ. ಸೊ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈಗ ಸರಿಯಾದ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ಕುಕ್ಕರ್ ಹಾಕಿಬಿಟ್ಟು ನಾವು ಒಂದು 3ರಿಂದ 4 ವಿಸಿಲ್ ಬರೋಷ್ಟು ಇದನ್ನು ಕೂಗಿಸ್ಕೊಬೇಕು. ಸೊ ಇದು ಕುಕ್ಕರ್ ಬಂದಾಗಿದೆ, ತಣ್ಣಗಾಗಿದೆ. ಓಪನ್ ಮಾಡಿ ನೋಡೋಣ. ವಾವ್! ಸೊ ನೀವು ಕಲರೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ನೀರಾಗೂ ಇಲ್ಲ, ಅದೇ ರೀತಿ ತುಂಬ ತೆಳುವಾಗಿಯೂ ಇಲ್ಲ. ಸೊ ಈಗ ಇದು ನಮ್ಮ ಹುಳಿ ಸಾರು ತುಂಬ ಚೆನ್ನಾಗಿ ಥಿಕ್ಕಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ಬೆಂಡೆಕಾಯಿ ಹುಳಿ ಸಾರನ್ನ ಹಾಕ್ಕೊಂಡು ತಿಂದರೆ ತುಂಬ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಮನೆಯಲ್ಲೂ ಈ ಬೆಂಡೆಕಾಯಿ ಹುಳಿ ಸಾರನ್ನ ಟ್ರೈ ಮಾಡಿ, ಮತ್ತು ಹಾಗೆಯೇ ಹೇಗಿತ್ತು ಅದರ ರುಚಿ ಅಂತ ನನಗೆ ತಿಳಿಸಿ. ಸೊ ನಾವು ಮಾಡಿರೋವಂಥ ಪುಡಿನ ನೀವು ಬರೀ ಹುಳಿ ಸಾರಿಗೆ ಅಲ್ಲ, ನೀವು ಯಾವುದೇ ಪಲ್ಯ ಅಥವಾ ಸಾರಿಗೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆಯೇ ಈ ತಿಂಡಿ ಎಲ್ಲ ನೀವು ಮಾಡಿದ್ದೀರಾ ಅಂತ ಕಾಮೆಂಟ್ಸ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಬಾಯ್ ಫ್ರೆಂಡ್ಸ್.